ಸೊ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು ಈಗ ಹೊಸದಾಗಿ ಯೂಟ್ಯೂಬ್ನಲ್ಲಿ ಲಕ್ಷ್ಮಿ ಕಿಚನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವತ್ತು ರುಚಿಕರವಾದ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಫ್ರೆಂಡ್ಸ್, ಇವಾಗ ಕ್ಯಾರೆಟ್ನ ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಈಗ ಈ ಥರ 2 ಕಪ್ಪು ಹಾಲನ್ನ ನಾವು ಹಾಕ್ಕೋಬೇಕು. ಎರಡು ಕಪ್ ಹಾಕಿದ್ದೀನಿ ಹಾಲು. ಈಗ 15 ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿಬಿಡೋಣ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಕರಗಿ ಈಗ 15 ನಿಮಿಷ ಆಯಿತು. ಬೆಂದಿದೆ ಅಂತ ನೋಡೋಣ. ಹಾಲೆಲ್ಲ ಸ್ವಲ್ಪ ಇಂತ ಬರ್ತಾ ಇದೆ. ಸ್ವಲ್ಪ ಸಾಫ್ಟಾಗಿ ಬೆಂದಿದೆ. ಈಗ ಸಕ್ಕರೆ ಮತ್ತು ತುಪ್ಪ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಬಿಟ್ಟು ತುಪ್ಪ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೇಕು, ಆಮೇಲೆ ಹಾಕೋಣ. ಇವಾಗ ನೀರು ಸಕ್ಕರೆ ಪಾಕ ಎಲ್ಲ ಬರ್ತಾ ಇದೆ. ಚೆನ್ನಾಗಿ ಸಕ್ಕರೆ ಜೊತೆಲೂ ಬೇಯಬೇಕು. ಕ್ಯಾರೆಟ್ ಬೆಂದ ಮೇಲೇ ಹಲ್ವಾ ಚೆನ್ನಾಗಿದೆ. ನೀರೆಲ್ಲ ಹಿಂಡಿಕೊಂಡಿದೆ, ಆದಷ್ಟು ಎಲ್ಲ ರೆಡಿ ಆಗಿದೆ. ಇದಕ್ಕಿನ್ನೇನು ಏಲಕ್ಕಿ ಮತ್ತು ಗೋಡಂಬಿ ದ್ರಾಕ್ಷಿ ಸೇರಿಸಿದ್ರೆ ಹಲ್ವಾ ರೆಡಿ. ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಘಮ ಅಂತ ಬರ್ತಾ ಇದೆ. ಏಲಕ್ಕಿ ಪುಡಿ, ತುಪ್ಪ, ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿನ ಸೇರಿಸ್ತೀನಿ. ಇಳಿಸ್ಕೊಳ್ಳೋಣ ಸ್ವಲ್ಪ, 2 ನಿಮಿಷ ಮುಚ್ಚಿಬಿಟ್ಟು 2
ಕ್ಯಾರೆಟ್ ಹಲ್ವಾ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಇಷ್ಟ ಆಗಿಲ್ಲ ಅಂದರೆ ಏನು ತಪ್ಪಾಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ನಮಸ್ಕಾರ.